ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಮೂಡಾ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅಭಿಮಾನಿಗಳು ಇಲ್ಕಲ್ ನಗರದಿಂದ ಬಾದಾಮಿಯ ಬನಶಂಕರಿ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದರು. ಬೆಳಗ್ಗೆ 5 ಗಂಟೆಗೆ ನಗರದ ಶ್ರೀನಿವಾಸ್ ಚಿತ್ರಮಂದಿರದಿಂದ ಕಾಲ್ನಡಿಗೆ ಆರಂಭಿಸಿದ ಕಾರ್ಯಕರ್ತರು ಇಂದು ಸಂಜೆ ಬಾದಾಮಿ ಬನಶಂಕರಿ ದೇವಸ್ಥಾನ ತಲುಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎದುರಾಗಿರುವ ಕಂಟಕ ದೂರವಾಗಲೆಂದು ಬನಶಂಕರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅಭಿಮಾನಿಗಳು ಧರ್ಮ ಜಾತಿ ಭೇದ ಮರೆತು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಎಂದರು. ಸಾಮಾಜಿಕ ನ್ಯಾಯದ ಅಧಿಕಾರರಾದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರ ಕುರಿತು ಎದುರಿಸುವ ಶಕ್ತಿ ಆ ಬನಶಂಕರಿ ತಾಯಿ ಅವರಿಗೆ ಕೊಡಲಿ ಮತ್ತು ಇವರು ಇಲ್ಕಲ್ಲಿಂದ ಬನಶಂಕರಿ ತಾಯಿ ದೇವಸ್ಥಾನವರೆಗೂ ಪಾದಯಾತ್ರೆ ಮೂಲಕ ಅಲ್ಲಿ ನಾವು ಆ ದೇವಿಯಲ್ಲಿ ಮೂಡಾ ಹಗರಣ ಕಂಟಕದಿಂದ ಮುಕ್ತವಾಗಿ ಬರಲೆಂದು ಪ್ರಾರ್ಥಿಸುತ್ತೇವೆ. ಸತತ 5 ವರ್ಷಗಳವರೆಗೆ ಬಡವರ ಭಾಗ್ಯದಾತ, ಬಡವರಿಗಾಗಿ ಪ್ರತಿಯೊಂದು ಏನೈತಿ ಸೇವೆಗಳನ್ನು ನೀಡುವಂತಹ ಭಾಗ್ಯಗಳ ಹರಿಕಾರ ಎಂದು ಅವರ ಮೇಲೆ ಬರುವಂಥ ಎಲ್ಲ ಕಂಟಕಗಳು ಮುಕ್ತರಾಗಲಿ ಅಂತ ಹೇಳಿ ಪ್ರಾರ್ಥಿಸುವ ಸಲುವಾಗಿಯೇ ನಾವೆಲ್ಲರೂ ಸನ್ಮಾನ್ಯ ಶ್ರೀ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಂದ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಆಮೇಲೆ ಇರೋದು ಏನಂತಂದರೆ ಕೇವಲ ಅಭಿಮಾನಿಗಳ ಬಳಗ, ಯಾವುದೇ ಜಾತಿ ಭೇದವಿಲ್ಲ, ಯಾವುದೇ ಪಕ್ಷವಾಗಿ ನಾವು ಹೋಗ್ತಾ ಇಲ್ಲ. ಒಬ್ಬ ನೆಚ್ಚಿನ ಮುಖ್ಯಮಂತ್ರಿಯ ಅವರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯವನ್ನು ಆಮೇಲೆ ರಾಜಕೀಯ ಷಡ್ಯಂತ್ರದಿಂದ ಅವರು ಮುಕ್ತರಾಗಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. MD ಬಾಗ್ವಾನ್, ಮಹಾಂತೇಶ್ ಹರ್ತಿ, ಸದಾಂ ಹುಸೇನ್ ಇಲ್ಕಲ್, ಉಸ್ತಾದ್ ಇಲಾಳ್, ಅಬ್ದುಲ್ ರಜಾಕ್ ಹುಣಜ್ಗಿ, ಅವಿನಾಶ್ ಅಕ್ಕಿ, ಮಹಾಂತೇಶ್ ಅಕ್ಕಿ, ಅಮೀರ್ ಇಟ್ಗಿ, ಪ್ರವೀಣ್ ಕೃಷ್ಣಾಪುರ್ ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.